ತಾವೇನಾದ್ರೂ ಕೇಳೋದಿದ್ರೆ ಕೇಳಿ. ನನ್ನ ತಲೆಯೊಳಗೆ ಏನು ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿವಿಲಿ ನೋಡಿದೆ. ಯಾಕೆಂದ್ರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋದ್ರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದ್ರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂತ ಹೇಳಿ ಇದ್ರೆ ಅವ್ರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲಾಗ್ ಕಟ್ಟಲಿಕ್ಕೆ ಜಗಳ ಆಯ್ತು ಅಂತಲೂ ಏನೋ ಸಮಥಿಂಗ್ ಆಯ್ತು. ಅದ್ರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ತರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂತ ಹೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾರೆ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನ ನೋಡಿದ್ದೇನೆ. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ಪತ್ರಿಕೆಗಳ ಈಗ ಟಿವಿ ನೋಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ನಾನು ಇರೋ ವಿಷಯ ಹೇಳಬೇಕು. ಅದರಿಂದ ಕಾದ್ ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಕಾದ್ ನೋಡೋಣ. ಐ ಕಾಂಟ್ ಜಂಪ್ ಟು ಕನ್ಕ್ಲೂಷನ್. ತಾವೇನಾದ್ರೂ ಕೇಳೋದಿದ್ರೆ ಕೇಳಿ. ನನ್ನ ತಲೆಯೊಳಗೆ ಏನು ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿವಿಲಿ ನೋಡಿದೆ. ಯಾಕೆಂದ್ರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋದ್ರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದ್ರ ಬಗ್ಗೆ ಕೂಡ
ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂತ ಹೇಳಿ ಇದ್ರೆ ಅವ್ರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲಾಗ್ ಕಟ್ಟಲಿಕ್ಕೆ ಜಗಳ ಆಯ್ತು ಅಂತಲೂ ಏನೋ ಸಮಥಿಂಗ್ ಆಯ್ತು. ಅದ್ರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ತರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂತ ಹೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾರೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನ ನೋಡಿದ್ದೇನೆ. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ಪತ್ರಿಕೆಗಳ ಈಗ ಟಿವಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಇರೋ ವಿಷಯ ಹೇಳಬೇಕು. ಅದರಿಂದ ಕಾದ್ ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಕಾದ್ ನೋಡೋಣ. ಐ ಕಾಂಟ್ ಜಂಪ್ ಟು ಕನ್ಕ್ಲೂಷನ್. ತಾವೇನಾದ್ರೂ ಕೇಳೋದಿದ್ರೆ ಕೇಳಿ. ನನ್ನ ತಲೆ ಒಳಗೆ ಏನು ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿವಿಲಿ ನೋಡಿದೆ, ಯಾಕೆಂದ್ರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋದ್ರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದ್ರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂತ ಹೇಳಿ ಇದ್ರೆ ಅವ್ರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲಾಗ್ ಕಟ್ಟಲಿಕ್ಕೆ ಜಗಳ ಆಯ್ತು ಅಂತಲೂ ಏನೋ ಸಮಥಿಂಗ್ ಆಯ್ತು. ಅದ್ರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ತರ ಇದೆ. ಆಮೇಲೆ ಈಗ
4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂತ ಹೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾನೆ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು, ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನ ನೋಡಿದ್ದೇನೆ. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ಪತ್ರಿಕೆಗಳನ್ನ ಈಗ ಟಿವಿ ನೋಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ, ನಾನು ಇರೋ ವಿಷಯ ಹೇಳಬೇಕು. ಅದರಿಂದ ಕಾದ್ ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಕಾದ್ ನೋಡೋಣ. I can't jump to conclusion.